ಗೃಹಲಕ್ಷ್ಮಿಯರಿಗೆ ಒಂದು ಕಡೆಗೆ 4,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ, ಇನ್ನೊಂದು ಕಡೆಗೆ 3 ತಿಂಗಳಿಂದ ಹಣ ಬರ್ತಾ ಇಲ್ಲ, 4 ತಿಂಗಳಿನಿಂದ ಹಣ ಬರ್ತಾ ಇಲ್ಲ. ಯಾರಿಗೆಲ್ಲ ಹಣ ಬಂದಿಲ್ಲ ಏನ್ ಮಾಡ್ಬೇಕು? ವಿಡಿಯೋ ಕೊನೆ ತನಕ ನೋಡಿ ವೀಕ್ಷಕರೇ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಎಲ್ಲ ಗೃಹಲಕ್ಷ್ಮಿಯರಿಗೆ ಹೊಸ ಅಪ್ಡೇಟ್, ಹೊಸ ನಿಯಮಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇವೆ. ಇಂಥವರಿಗೆ ಹಣ ಬರೋದಿಲ್ಲವಂತೆ ವೀಕ್ಷಕರೇ. ದೊಡ್ಡ ಬ್ರೇಕಿಂಗ್ ನ್ಯೂಸ್. ಹಾಗೂ BPL ಕಾರ್ಡ್ ಇದ್ದ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಹೊಸ ನಿಯಮಗಳ ಬಗ್ಗೆ ಮಾಹಿತಿ. ಇನ್ನೊಂದು ಕಡೆಗೆ ಎರಡನೇದಾಗಿ ಇಂದಿರಾ ಕಿಟ್ ವಿತರಣೆ ಯಾವಾಗ, ಯಾರದೆಲ್ಲ ಕಾರ್ಡುಗಳು BPL ಇಂದ APL ಕಾರ್ಡ್ ಆಗ್ತಾ ಇದ್ದಾವೆ ಅದರ ಬಗ್ಗೆನೂ ಕೂಡ ನೋಡೋಣ. ಮೂರನೇದಾಗಿ ಮೋಂಥಾ ಚಂಡಮಾರುತ ಆಂಧ್ರ ಪ್ರದೇಶಕ್ಕೆ ಅಪ್ಪಳಿಸಿರೋದ್ರಿಂದ ಕರ್ನಾಟಕದಲ್ಲಿ ಗುಡುಗು ಮಿಂಚು ಸಹಿತ ಮಳೆಯಾಗಲಿದೆ. 11 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೂಡ ನೀಡಲಾಗಿದೆ ವೀಕ್ಷಕರೇ. ಮುಂದಿನ 4 ಗಂಟೆಗಳಲ್ಲಿ ಕರ್ನಾಟಕದಲ್ಲಿ ಭಾರಿ ಮಳೆ ಬೀಳಲಿದೆ ವೀಕ್ಷಕರೇ. ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆಯಾಗುತ್ತೆ, ಎಷ್ಟು ದಿನದವರೆಗೂ ಮಳೆ ಬೀಳುತ್ತೆ, ಮತ್ತೆ ಎಲ್ಲ ಡೀಟೇಲ್ ಆಗಿ ನೋಡೋಣ. ಇನ್ನೊಂದು ಕಡೆಗೆ ಬಂಗಾರ ಖರೀದಿ ಮಾಡೋರಿಗೂ ಕೂಡ ಒಂದು ಶುಭ ಸುದ್ದಿ ಬಂದಿದೆ. ಯಾಕಂದ್ರೆ ಬಂಗಾರ ಮತ್ತು ಬೆಳ್ಳಿ ದರದಲ್ಲಿ ಭಾರಿ ಇಳಿಕೆ ಕಾಣ್ತಾ ಇದೆ ವೀಕ್ಷಕರೇ. ಬಂಗಾರ ಬೆಳ್ಳಿ ಖರೀದಿ ಯಾವಾಗ ಮಾಡಬೇಕು, ಇನ್ನಷ್ಟು ಇಳಿಕೆ ಆಗುತ್ತಾ, ಇದ್ರ ಬಗ್ಗೆನೂ ಕೂಡ ಹೊಸ ಒಂದು ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಪ್ರತಿಯೊಬ್ಬರು ಕೂಡ ವಿಡಿಯೋ ಕೊನೆ ತನಕ ನೋಡಿ. ಮತ್ತೆ ನಿಮ್ಮ ಪ್ರಕಾರ ಬಂಗಾರ 10 ಗ್ರಾಮ್ಗೆ ಎಷ್ಟಾಗಬೇಕು? ನಮ್ಮ ಪ್ರಕಾರ 50ರಿಂದ 60 ಸಾವಿರ ರೂಪಾಯಿ ಆಗಬೇಕು 10 ಗ್ರಾಮ್ಗೆ, ಅಂದ್ರೆ ಒಳ್ಳೇದು. ನಿಮ್ಮ ಪ್ರಕಾರ ಎಷ್ಟಾಗಬೇಕು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ. ಇನ್ನು ವೀಕ್ಷಕರೇ, ಕೊನೆಯದಾಗಿ ಇಲ್ಲಿ ಶಾಲೆ ವಿದ್ಯಾರ್ಥಿಗಳಿಗೆ 2 ಹೊಸ ಅಪ್ಡೇಟ್ ಬಂದಿದೆ ವೀಕ್ಷಕರೇ ಸರ್ಕಾರದಿಂದ. ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ಮಕ್ಕಳಿದ್ದರೆ ಅವರಿಗೆ ಒಂದು ಹೊಸ ಸಿಹಿ ಸುದ್ದಿ ಕೂಡ ಬಂದಿದೆ. ಸ್ಕಾಲರ್ಶಿಪ್ ಬಗ್ಗೆನೂ ಕೂಡ ಹೊಸ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂತದ್ದು. ಸ್ಕಾಲರ್ಶಿಪ್ ಅಂದ್ರೆ ವೀಕ್ಷಕರೇ ವಿದ್ಯಾರ್ಥಿ ವೇತನದ ಬಗ್ಗೆನೂ ಕೂಡ ಮಾತಾಡೋಣ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ನಿಮಗೆ ಜಮೆ ಆಗ್ತಾ ಇದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಆಗಸ್ಟ್ ತಿಂಗಳ ಕಂತು ನಿಮಗೆ ಬಂದಿದೆಯಾ, ಎಸ್ ಆರ್ ನೋ ಎಂಬುದರ ಮೂಲಕ ನೀವು ಕಮೆಂಟ್ ಅಲ್ಲಿ ನಮಗೆ ರಿಪ್ಲೈ ಮಾಡಿ ವೀಕ್ಷಕರೇ. ಅದಕ್ಕೆ ನಾವು ಕೂಡ ನಿಮಗೆ ಉತ್ತರ ಕೊಡ್ತೇವೆ. ಹಾಗೂ ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸದ್ಯಕ್ಕೆ ಬಂದಿರೋ ಬ್ರೇಕಿಂಗ್ ನ್ಯೂಸ್ ಪ್ರಕಾರ ಎಲ್ಲರಿಗೂ ಕೂಡ ಆಗಸ್ಟ್ ತಿಂಗಳವರೆಗೂ ಹಣವನ್ನ ಹಾಕಲಾಗಿದೆ. ಈಗ ಬಾಕಿ ಇರೋದು ಅಂದ್ರೆ ಸೆಪ್ಟೆಂಬರ್ ತಿಂಗಳದ್ದು ಮಾತ್ರ ಅಂತೆ. ಆದ್ರೆ ನಮಗೆ ಜನ ಕಮೆಂಟ್ ಮಾಡ್ತಾ ಇರೋದು, ನಮಗೆ ಗೃಹಲಕ್ಷ್ಮಿಯವರು ಕಮೆಂಟ್ ಮಾಡ್ತಾ ಇರೋದು ಏನು, ಜೂನ್ ಮತ್ತು ಜುಲೈ ಹಾಗೂ ಆಗಸ್ಟ್ 3 ತಿಂಗಳಿನಿಂದ ಹಣ ಬಂದೇ ಇಲ್ಲ. ಹೌದು, ಕೊನೆಯದಾಗಿ ಮೇ ತಿಂಗಳಲ್ಲಿ ಹಣ ಬಂದಿತ್ತು, ಜೂನ್ ಜುಲೈಯಿಂದ ಹಣ ಬರ್ತಾ ಇಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಆದ್ರೆ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಪ್ರಕಾರ ನಾವು ನಿಮಗೆ ಹೇಳೋದಾದ್ರೆ ಎಲ್ಲಾ ಕಂತು ಕೂಡ ಕ್ಲಿಯರ್ ಆಗಿದೆ. ಆಗಸ್ಟ್ ತಿಂಗಳ ಕಂತು ಕೂಡ ದೀಪಾವಳಿ ಹಬ್ಬದ ಸಮಯದಲ್ಲಿ ಹಾಕಲಾಗಿದೆ. ಈಗ ಬಾಕಿ ಇರೋದು ಅಂದ್ರೆ ಸೆಪ್ಟೆಂಬರ್ ತಿಂಗಳದ್ದು ಮಾತ್ರ ಅಂತ ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ನಿಮ್ಮ ಪ್ರಕಾರ ನಿಮಗೆ ಎಷ್ಟು ಕಂತು ಬಾಕಿ ಇದೆ ಅಂದ್ರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿದ್ರೆ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಕಂತು ಬಾಕಿ ಇದೆ ಅಂತ. ಮತ್ತೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಕೂಡ ಮಾಡಿ. ನಿಮ್ಮ ಖಾತೆಗೆ ಆಗಸ್ಟ್ ತಿಂಗಳ ಕಂತು ಇನ್ನೂ ಕೂಡ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ವೀಕ್ಷಕರೇ? ನೀವು ಸದ್ಯಕ್ಕೆ ನೀವು ಕಾಯಬೇಕಾಗಿ ಬರಬಹುದು. ಎದಕ್ಕಂದ್ರೆ ಒಮ್ಮೆ ಬಾರಿ ಹಣ ಬಿಡುಗಡೆ ಮಾಡಿದರೆ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಹಾದು ನಿಮ್ಮ ಅಕೌಂಟ್ಗೆ ಹಣ ಬರಬೇಕಂದ್ರೆ ಇಲ್ಲಿ 15 ದಿನ 2 ವಾರಗಳ ಕಾಲ ಸಮಯ ಬೇಕಾಗಿ ಬರಬಹುದು. 5ನೇ ತಾರೀಕಿನವರೆಗೂ ನೀವು ಕಾಯಬೇಕು ವೀಕ್ಷಕರೇ. ನವೆಂಬರ್ 5ನೇ ತಾರೀಕಿನ ಒಳಗೆ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಸಹಾಯವಾಣಿ ನಂಬರ್ ಕೂಡ ನಿಮಗೆ ಗೂಗಲ್ ಅಲ್ಲಿ ಸಿಗುತ್ತೆ. ಆ ನಂಬರ್ಗೆ ನೀವು ಕರೆ ಮಾಡಿಬಿಟ್ಟು ಇದರ ಬಗ್ಗೆ ಹೆಚ್ಚು ಅಪ್ಡೇಟ್ ಅನ್ನ ಕೇಳಬಹುದು. ನಿಮ್ಮ ಒಂದು DBT ಆಪ್ ನಲ್ಲೂ ಕೂಡ ಸ್ಟೇಟಸ್ ಅನ್ನ ಚೆಕ್ ಮಾಡಿಕೊಳ್ಳಿ. ಒಂದು ವೇಳೆ ರಿಜೆಕ್ಟೆಡ್ ಅಥವಾ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅದರಲ್ಲಿ ತೋರಿಸುತ್ತೆ. ನಂತರ ಅದನ್ನ ನೀವು ಇಲಾಖೆಗೆ ಭೇಟಿ ಕೊಟ್ಟು ಅದನ್ನ ಕ್ಲಿಯರ್ ಮಾಡಬೇಕಾಗುತ್ತೆ. ಇನ್ನೊಂದು ಬ್ರೇಕಿಂಗ್ ನ್ಯೂಸ್, ಯಾರಿಗೆಲ್ಲ ಹಣ ಬರೋದಿಲ್ಲ ವೀಕ್ಷಕರೇ ಸದ್ಯಕ್ಕೆ ಬಂದಿರೋ ಅಪ್ಡೇಟ್. ಇಲ್ಲಿ ಸರ್ಕಾರಿ ನೌಕರರು ಗೃಹಲಕ್ಷ್ಮಿ ಇದ್ರೆ ಅವರಿಗೆ 2,000 ರೂಪಾಯಿ ಹಣ ಬರೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಎರಡನೇದಾಗಿ GST ರಿಟರ್ನ್ ಸಲ್ಲಿಕೆ ಮಾಡ್ತಾ ಇದ್ರು, GST ಇದ್ದು ಬಿಸ್ನೆಸ್ ಮಾಡ್ತಾ ಇದ್ದ ಗೃಹಲಕ್ಷ್ಮಿಯವರು ಅಥವಾ ಅವರ ಯಜಮಾನರು ಯಾರಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ರೆ ಅಂತವರಿಗೂ ಕೂಡ 2,000 ರೂಪಾಯಿ ಮುಂದೆ ಹಣ ಬರೋದಿಲ್ಲ. ಇನ್ನು ಮೂರನೇದಾಗಿ ಯಾರಾದ್ರೂ ತೆರಿಗೆ ಪಾವತಿ ಮಾಡ್ತಾ ಇದ್ರೆ, ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ರೆ ಸರ್ಕಾರಕ್ಕೆ, ಅಂತವರು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅನರ್ಹರು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಈ 3 ಬಿಟ್ಟು ಎಲ್ಲರಿಗೂ ಕೂಡ ಹಣ ಬರುತ್ತೆ. APL ಕಾರ್ಡ್ ಇದ್ರು ಕೂಡ BPL ಕಾರ್ಡ್ ಇದ್ರು ಕೂಡ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಹೇಳಲಾಗಿದೆ. ಬಂದಿಲ್ಲ ಅಂದ್ರೂ ಕೂಡ ಇನ್ನು 2-3 ದಿನ ನೀವು ಕಾಯಬೇಕಾಗಿ ಬರಬಹುದು. ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಹೊಸ ಅಪ್ಡೇಟ್ ಇಲ್ಲಿ ಬಂದಿದೆ ವೀಕ್ಷಕರೇ. ಇಂದಿರಾ ಕಿಟ್ ಯಾವಾಗಲಿಂದ ವಿತರಣೆ ಮಾಡ್ತಾರೆ ಇದಕ್ಕೆ ಸ್ಪಷ್ಟನೆ ಕೂಡ ಸಿಕ್ಕಿದೆ. ಈಗಾಗಲೇ 2 ತಿಂಗಳಲ್ಲಿ ಎಲ್ಲ ಅಕ್ಕಿ ದಾಸ್ತಾನು ಖಾಲಿ ಆಗುತ್ತೆ. ಅಂದ್ರೆ 2 ತಿಂಗಳಿಗೆ ಆಗುವಷ್ಟು ಇನ್ನೂ ಕೂಡ ಅಕ್ಕಿ ಸ್ಟಾಕ್ ಅಲ್ಲಿ ಇರೋದ್ರಿಂದ ಸದ್ಯಕ್ಕೆ ಡಿಸೆಂಬರ್ ವರೆಗೂ ಅನ್ನಭಾಗ್ಯ ಯೋಜನೆ ಕಂಪ್ಲೀಟ್ ಆಗಿ ಕೊನೆವರೆಗೂ ಇಲ್ಲಿ ಡಿಸೆಂಬರ್ ತಿಂಗಳವರೆಗೂ ನಡೆಯುತ್ತೆ. ನಂತರ ಹೊಸ ವರ್ಷದಿಂದ ಇಂದಿರಾ ಕಿಟ್ ವಿತರಣೆ ಸರ್ಕಾರ ಮಾಡಲಿದೆ. ಅಂದ್ರೆ ಇದು ಜಿಲ್ಲಾವಾರು ವಿತರಣೆ ಮಾಡೋದಿಲ್ಲ, ಕಂಪ್ಲೀಟ್ ಆಗಿ ಇಂದಿರಾ ಕಿಟ್ ನಮ್ಮ ಕರ್ನಾಟಕ ರಾಜ್ಯದಂತ ಚಾಲನೆ ಕೊಡಲಾಗುತ್ತೆ. ಎಲ್ಲ ನ್ಯಾಯಬೆಲೆ ಅಂಗಡಿಗಳಲ್ಲಿ
10ನೇ ತಾರೀಕಿನಂದು ಪಡಿತರ ವಿತರಣೆ ಇನ್ ಮುಂದೆ ಮಾಡಲಾಗುತ್ತೆ ಅಂತಾನೂ ಕೂಡ ಹೇಳಲಾಗಿದ್ದು, ಇಂದಿರಾ ಕಿಟ್ ವಿತರಣೆ ಜನವರಿಯಿಂದ ಅಂದ್ರೆ 2026ರಿಂದ ಜಾರಿಗೆ ಬರಲಿದೆ ವೀಕ್ಷಕರೇ. ಈಗಾಗಲೇ ಇದಕ್ಕೆ ಬೇಕಾದ ಎಲ್ಲ ಒಂದು ಸಿದ್ಧತೆಗಳನ್ನ ಸರ್ಕಾರ ಮಾಡಿಕೊಳ್ಳಲು ಪ್ರಾರಂಭ ಕೂಡ ಇಲ್ಲಿ ಮಾಡಿರುವಂತದ್ದು. ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಿದೆ. ಎಲ್ಲ ಕೋಟ್ಯಾಂತರ ಜನರಿಗೆ ಅಡುಗೆ ಎಣ್ಣೆ ಕೊಡಬೇಕು, ಹೆಸರು ಕಾಳು ಕೊಡಬೇಕು, ಮತ್ತೆ ಇಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ಹೆಸರು ಕಾಳು, ತೊಗರಿಬೇಳೆ ಈ 5 ಪದಾರ್ಥಗಳನ್ನ ಕೊಡಬೇಕು. ಪೌಷ್ಟಿಕಾಂಶ ಆಹಾರ ಕಿಟ್ ಅನ್ನ ಕೊಡಬೇಕು. ಹೀಗಾಗಿ ಈಗಲಿಂದಲೇ ಅದರ ಗುಣಮಟ್ಟತೆ, ಟೆಂಡರು ಎಲ್ಲ ಕೂಡ ಈಗಲಿಂದಲೇ ರೆಡಿ ಆಗ್ತಾ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಇದಕ್ಕೆ 1 ರಿಂದ 2 ತಿಂಗಳು ಸಮಯಾವಕಾಶ ಕೂಡ ಬೇಕಾಗೂ ಬರಬಹುದು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಅಂದ್ರೆ ಸದ್ಯಕ್ಕೆ ಇಂದಿರಾ ಕಿಟ್ ಸಿಗಲ್ಲ, ಮುಂದಿನ ವರ್ಷದಿಂದ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಎರಡನೇದಾಗಿ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳಲ್ಲಿ ಇನ್ಮುಂದೆ BPL ಪಡಿತರ ಚೀಟಿ ಇದ್ದವರಿಗೆ, ಅನ್ನಭಾಗ್ಯ ಫಲಾನುಭವಿಗಳಿಗೆ ಪ್ರತಿ ತಿಂಗಳು 10ನೇ ತಾರೀಕಿಗೆ ಪಡಿತರವನ್ನ ವಿತರಣೆ ಮಾಡಬೇಕು. ಅಂದ್ರೆ ಪ್ರತಿ ತಿಂಗಳು 10ನೇ ತಾರೀಕಿಗೆ ಇಲ್ಲಿ ಪಡಿತರ ಅಂಗಡಿಗಳಲ್ಲಿ ಪಡಿತರವನ್ನ ನೀಡಬೇಕು. ಎಲ್ಲ ಅಂತ್ಯೋದಯ ಕಾರ್ಡ್ ಆಗಿರ್ಬೋದು, BPL ಕಾರ್ಡ್ ಆಗಿರ್ಬೋದು, ಎಲ್ಲರಿಗೂ ಕೂಡ 10ನೇ ತಾರೀಕಿನಂದೇ ಇಲ್ಲಿ ಆ ಪಡಿತರವನ್ನ ರಿಲೀಸ್ ಮಾಡಬೇಕು ಅಂತ ಒಂದು ಸೂಚನೆಯನ್ನ ಆಹಾರ ಸಚಿವರು KH ಮುನಿಯಪ್ಪ ಅವರು ರಾಜ್ಯಾದ್ಯಂತ ಎಲ್ಲಾ ಒಂದು ಪಡಿತರ ಅಂಗಡಿಗಳಿಗೂ ಕೂಡ ಕೊಟ್ಟಿರುವಂತದ್ದು. ಇದರಿಂದ ಎಲ್ಲಾ ಪಡಿತರ ಚೀಟಿದಾರರು 10ನೇ ತಾರೀಕಿಗೆ ಪಡಿತರ ಅಂಗಡಿಗಳಿಗೂ ಹೋಗ್ಬಿಟ್ಟು ಇದನ್ನ ಕಲೆಕ್ಟ್ ಮಾಡ್ಕೋಬಹುದು. ಇನ್ನು ವಯಸ್ಸಾದವರು ಅನ್ನ ಸುವಿಧಾ ಯೋಜನೆ ಮೂಲಕ ಮನೆ ಬಾಗಿಲಿಗೆ ರೇಷನ್ ಅನ್ನ ಪಡೆದುಕೊಳ್ಳಬಹುದು. ತುಂಬಾನೇ ಸಾಲಲ್ಲಿ ಕ್ಯೂ ಅಲ್ಲಿ ನಿಂತು ಭಾರವಾದ ರೇಷನ್ ತಗೊಂಡು ಬರೋದು ವಯಸ್ಸಾದವರಿಗೆ ಕಷ್ಟಕರವಾಗುತ್ತೆ. ಅನ್ನ ಸುವಿಧಾ ಯೋಜನೆಯಡಿಯಲ್ಲಿ ಮನೆ ಬಾಗಿಲಿಗೆ ರೇಷನ್ ತಲುಪಿಸುವ ಕಾರ್ಯ ಕೂಡ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. 75 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಇದು ಅನ್ವಯವಾಗುತ್ತೆ. ಇನ್ನು ಮೋಂತಾ ಚಂಡಮಾರುತ ಎಫೆಕ್ಟ್ ವೀಕ್ಷಕರೇ, ಕರ್ನಾಟಕದ 11 ಜಿಲ್ಲೆಗಳಲ್ಲಿ ಭಾರಿ ಒಂದು ಅಲರ್ಟ್ ಅನ್ನ ಕೊಡಲಾಗಿದೆ. ಇನ್ನು 4 ದಿನದವರೆಗೂ ಗುಡುಗು ಮಿಂಚು ಸಹಿತ ಮಳೆ ಆಗಲಿದೆ. ಈಗಾಗಲೇ ನಿಮ್ಮ ಊರಲ್ಲೂ ಕೂಡ ಮೋಡ ಕವಿದ ವಾತಾವರಣ ಇದ್ರೆ, ಮಳೆ ಪ್ರಮಾಣ ಜಾಸ್ತಿ ಆಗಿದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಅನ್ನ ಕೊಡಲಾಗಿದೆ? ಹೌದು ವೀಕ್ಷಕರೇ, ಮೊದಲಿಗೆ ಆ ಒಂದು ಜಿಲ್ಲೆಗಳ ಹೆಸರು: ಉತ್ತರ ಒಳನಾಡಿನ ಬೀದರ್, ಕಲಬುರಗಿ, ರಾಯಚೂರು, ಯಾದಗಿರಿ, ಗದಗ, ಧಾರವಾಡ, ಹಾವೇರಿ, ಬಾಗಲಕೋಟೆ, ಬೆಳಗಾವಿ, ವಿಜಯಪುರ, ಕೊಪ್ಪಳ ಈ 11 ಜಿಲ್ಲೆಗಳಿಗೆ ಮೊದಲಿಗೆ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ನೀಡಿದ್ದು 3-4ನೇ ತಾರೀಕಿನವರೆಗೂ ಕೂಡ ಮಳೆ ಸುರಿಯಲಿದೆ. ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲೂ ಕೂಡ ಮೋಡ ಕವಿದ ವಾತಾವರಣ, ಸಾಧಾರಣ ಮಳೆ ಬೀಳಲಿದೆ ಅಂತಲೂ ಕೂಡ ಇಲ್ಲಿ ಹವಾಮಾನ ಇಲಾಖೆ ಹೇಳಿರುವಂತದ್ದು ವೀಕ್ಷಕರೇ. ಇನ್ನು ಮುಖ್ಯವಾಗಿ ಚಿಕ್ಕಮಗಳೂರು, ಶಿವಮೊಗ್ಗ, ವಿಜಯನಗರ ಜಿಲ್ಲೆಗಳಲ್ಲೂ ಕೂಡ ಸಾಧಾರಣ ಮಳೆ ಆಗುವ ಸಾಧ್ಯತೆ ಇದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ದಾವಣಗೆರೆಯಲ್ಲೂ ಕೂಡ ಸಾಧಾರಣ ಮಳೆ ಬೀಳಲಿದೆ. ಈ ಒಂದು ಮೋಂತಾ ಚಂಡಮಾರುತ ಎಫೆಕ್ಟ್ ಸಮುದ್ರಕ್ಕೆ ಮೀನುಗಾರರು ಇಳಿಯದಂತೆ ಎಚ್ಚರಿಕೆಯನ್ನ ವಹಿಸಲಾಗುತ್ತೆ ಅಂತ ಕೂಡ ಹೇಳಲಾಗಿದೆ. ಇದಕ್ಕಂದ್ರೆ 60 ರಿಂದ 70 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಈಗ ಬೀಸಲು ಪ್ರಾರಂಭವಾಗಿದೆ. ಇದು ಇನ್ನಷ್ಟು ಜಾಸ್ತಿ ಆಗಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ. ಬಂಗಾರದ ಬೆಲೆ 2 ದಿನದಲ್ಲಿ 4500 ರೂಪಾಯಿ ಇಳಿಕೆ ಆಗಿದ್ರೆ ಈಗ ಮತ್ತೆ ಬಂಗಾರದ ಬೆಲೆಯಲ್ಲಿ ಏರಿಕೆ ಆಗಿದೆ ವೀಕ್ಷಕರೇ. ಹೌದು, ಸದ್ಯಕ್ಕೆ ಬಂದಿರೋ ಒಂದು ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ಇಳಿಕೆ ಆಗಿದ್ದ ಬಂಗಾರ ಮತ್ತೆ ಈಗ 1580 ರೂಪಾಯಿಯಷ್ಟು ಏರಿಕೆ ಆಗಿದೆ. 1,20,000 ರೂಪಾಯಿ ಆಗಿದ್ದ ಬಂಗಾರ ಈಗ 1,22,400 ರೂಪಾಯಿ ಆಗಿರುವಂತದ್ದು. ಇನ್ನು ವೀಕ್ಷಕರೇ, ಬೆಳ್ಳಿ ದರವು ಕೂಡ ಇಲ್ಲಿ ಇಳಿಕೆ ಆಗಿದೆ. ಒಂದೇ ದಿನ 5,000 ರೂಪಾಯಿ ಇಳಿಕೆಯಾಗಿ ಈಗ 1,52,000 ರೂಪಾಯಿ ಆಗಿದೆ 1 kg ಬೆಳ್ಳಿ ದರ. ಇಲ್ಲಿ ಮುಖ್ಯವಾಗಿ 1,95,000 ರೂಪಾಯಿ ಆಗಿತ್ತು 20 ದಿನಗಳ ಹಿಂದೆ ಬೆಳ್ಳಿ ದರ 1 kgಗೆ. ಆದ್ರೆ ಈಗ ಇಳಿಕೆ ಆಗ್ತಾ 1,52,000 ರೂಪಾಯಿಗೆ ಬಂದಿದೆ. ಹತ್ತತ್ರ ಇಲ್ಲಿ 40,000 ರೂಪಾಯಿಯಷ್ಟು ಬೆಳ್ಳಿ ದರ 1 kg ಮೇಲೆ 20 ದಿನದಲ್ಲಿ ಇಳಿಕೆ ಆಗಿರುವಂತದ್ದು ವೀಕ್ಷಕರೇ. ಇನ್ನು ಬಂಗಾರ ದರವು ಕೂಡ 1,35,000 ರೂಪಾಯಿಯಿಂದ ಕಳೆದ 10 ದಿನಗಳಲ್ಲಿ ಬರೋಬ್ಬರಿ 12,000 ರೂಪಾಯಿಂದ ಹಿಡಿದು 13,000 ರೂಪಾಯಿಯಷ್ಟು ಕುಸಿತ ಕಂಡಿರುವಂತದ್ದು. ಬಂಗಾರ ಬೆಳ್ಳಿ ದರ ಇಳಿಕೆ ಪರ್ವ ಶುರುವಾಗಿದೆ. ಆದ್ರೂ ಕೂಡ ಈಗ ಮತ್ತೆ ಕಳೆದ 1 ವಾರದ ನಂತರ ಮತ್ತೆ ಈಗ ಏರಿಕೆ ಆಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ. ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ಮಕ್ಕಳಿದ್ದರೆ ವಿದ್ಯಾರ್ಥಿ ವೇತನ ಅಭಿಯಾನ ಈಗ ಶುರುವಾಗ್ತಾ ಇದೆ. 2025-26ನೇ ಸಾಲಿನ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಅನುಷ್ಠಾನ ಮಾಡಲಾಗ್ತಾ ಇರುವ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನ ಆಹ್ವಾನ ಮಾಡಲಾಗಿದೆ ವೀಕ್ಷಕರೇ. ಅಂದರೆ 1 ರಿಂದ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಅರ್ಹ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಸದರಿ ಕಾರ್ಯಕ್ರಮದ ಅಡಿ ವಿದ್ಯಾರ್ಥಿ ವೇತನ ಮಂಜೂರು ಮಾಡಲಾಗುತ್ತೆ. ಇನ್ನು 1 ರಿಂದ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ನೈರ್ಮಲ್ಯ ವೃತ್ತಿಯಲ್ಲಿ ತೊಡಗಿರುವ ಪೋಷಕರ ಮಕ್ಕಳಿಗೆ ಸದರಿ ಕಾರ್ಯಕ್ರಮದಡಿ ವಿದ್ಯಾರ್ಥಿ ವೇತನ ಮಂಜೂರು ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಕೂಡ ಶುರುವಾಗ್ತಾ ಇದೆ. ಮೆಟ್ರಿಕ್ ನಂತರದ ವ್ಯಾಸಂಗ ಮಾಡುತ್ತಿರುವ ಕೋರ್ಸ್ಗಳಲ್ಲಿ ಕುಟುಂಬದ ವಾರ್ಷಿಕ ಆದಾಯ 2,50,000 ರೂಪಾಯಿ ಮಿತಿ ಒಳಗೆ ಇದ್ದರೆ ಅರ್ಹ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮದಡಿ ವಿದ್ಯಾರ್ಥಿ ವೇತನ ಮಂಜೂರು ಮಾಡಲಾಗುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಕಾಲೇಜು ನಿಲಯಾರ್ಥಿಗಳಿಗೆ ಮಾಸಿಕ ನಿರ್ವಹಣಾ ವೆಚ್ಚ
3,500 ರೂಪಾಯಿಗಳನ್ನ ಮಂಜೂರು ಮಾಡಲಾಗುವುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಅಂದ್ರೆ ಸರ್ಕಾರಿ ಮತ್ತು ಖಾಸಗಿ ಮೆಡಿಕಲ್ ಹಾಗೂ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಕಾಲೇಜ್ ಅಟ್ಯಾಚ್ಡ್ ಹಾಸ್ಟೆಲ್ಗಳಲ್ಲಿ ದಾಖಲಾದ ಹಾಗೂ ಕುಟುಂಬದ ವಾರ್ಷಿಕ ಆದಾಯ 2,50,000 ರೂಪಾಯಿ ಒಳಗಡೆ ಇರುವ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಮಾಸಿಕ ನಿರ್ವಹಣಾ ವೆಚ್ಚ 3,500 ರೂಪಾಯಿಗಳನ್ನ ಮಂಜೂರು ಮಾಡಲಾಗುವುದು ಅಂತಾನೂ ಕೂಡ ಇಲ್ಲಿ ಬರೆಯಲಾಗಿದೆ. ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಅರ್ಜಿ ಸಲ್ಲಿಸಲು ssp.postmatric.karnataka.government.in ಎಂಬುವ ವೆಬ್ಸೈಟ್ಗೆ ನೀವು ಭೇಟಿ ಕೊಡಬಹುದು. ಅಥವಾ ಹೆಚ್ಚಿನ ಮಾಹಿತಿಗಾಗಿ ನೀವು ಇಲಾಖೆಯ ಜಿಲ್ಲಾ ಅಥವಾ ತಾಲೂಕು ಮಟ್ಟದ ಅಧಿಕಾರಿಗಳ ಕಚೇರಿಯನ್ನ ಸಂಪರ್ಕಿಸುವುದು. ಇಲಾಖೆಯ ಸಹಾಯವಾಣಿ ನಂಬರ್ ಕೂಡ ಗೂಗಲ್ ಅಲ್ಲಿ ಬಿಡಲಾಗಿದೆ ಮತ್ತು ಎಕ್ಸ್ ಖಾತೆಯಲ್ಲೂ ಕೂಡ ಹಾಕಲಾಗಿದೆ ವೀಕ್ಷಕರೇ. ಅಂದ್ರೆ ಇಲ್ಲಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ 9 ಮತ್ತು 10ನೇ ತರಗತಿ, ಅನೈರ್ಮಲ್ಯ ವೃತ್ತಿಯಲ್ಲಿ ತೊಡಗಿರುವ ಪೋಷಕರ ಮಕ್ಕಳಿಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ 1 ರಿಂದ 10ನೇ ತರಗತಿವರೆಗೂ ಅಂತ ಇಲ್ಲಿ ಹೇಳಲಾಗಿದೆ. ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಬಯೋಮೆಟ್ರಿಕ್ ದೃಢೀಕರಣ ಪಡೆಯಲು ದಯವಿಟ್ಟು ಹತ್ತಿರದ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಗೆ ಕಚೇರಿಗೆ ಭೇಟಿ ಕೊಡಬೇಕು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇದು ಬಂದು ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ವಿದ್ಯಾರ್ಥಿ ವೇತನ ಅಭಿಯಾನ ಶುರುವಾಗ್ತಾ ಇದೆ. ಇನ್ನು ನವೆಂಬರ್ 14ನೇ ತಾರೀಕಿಗೆ ಬೃಹತ್ ಪೇರೆಂಟ್ಸ್ ಹಾಗೂ ಶಿಕ್ಷಕರ ಮೀಟಿಂಗ್ ಕೂಡ ನಡೆಯಲಾಗುತ್ತೆ ಅಂತ ಹೇಳಲಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳ ಪಾಲಕರು ನವೆಂಬರ್ 14ನೇ ತಾರೀಕಿಗೆ ಶಾಲೆಗೆ ಭೇಟಿ ಕೊಡಬೇಕು. ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳು ಮತ್ತು ಪೋಷಕರಲ್ಲಿ ಶಿಕ್ಷಣದ ಕುರಿತಾಗಿ ಇನ್ನಷ್ಟು ಜಾಗೃತಿ ಮೂಡಿಸುವುದು ಇದರ ಪ್ರಮುಖ ಉದ್ದೇಶವಾಗಿರುತ್ತದೆ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಮತ್ತು ಪೋಷಕರನ್ನ ಹತ್ತಿರವಾಗಿಸಲು ಪೂರಕ ವಾತಾವರಣವನ್ನು ಸೃಷ್ಟಿ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಪೋಷಕರ ಸಮ್ಮುಖದಲ್ಲಿ ನವೆಂಬರ್ 14ರ ಮಕ್ಕಳ ದಿನವನ್ನ ಅರ್ಥಪೂರ್ಣವಾಗಿ ಆಚರಿಸುವುದು ಮೆಗಾ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಉದ್ದೇಶವಾಗಿರುತ್ತದೆ ಅಂತ ಹೇಳಲಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.